ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶ್ರಾವಣಿ ಸಿಡ್ದೇಳ್ತಿದ್ದಾಳೆ. ಅದಕ್ಕೆ ಕಾರಣ ಏನಪ್ಪ, ಯಾರ ಮೇಲೆ ಸಿಡ್ದೇಳ್ತಿದ್ದಾಳೆ, ರೀಸನ್ ಏನು, ಏನು ಮಾಡಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶ್ರಾವಣಿ ನಿಜವಾಗ್ಲೂ ಕೂಡ ಸುಬ್ಬುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾಳೆ. ಅದೇ ಕಾರಣಕ್ಕೆ ಸುಬ್ಬು ಮೇಲೆ ಆ ಒಂದು ಪ್ರೀತಿ ಇರೋದ್ರಿಂದಾನೇ ಆಕೆ ಜುಲ್ಲಸ್ ಫೀಲ್ ಮಾಡ್ಕೋತಾಳೆ. ಜೊತೆಗೆ ಇಲ್ಲಿ ಸುಬ್ಬುಗೂ ಜುಲ್ಲಸ್ ಫೀಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ. ಇದರ ನಡುವೆ ಸುಬ್ಬು ಶ್ರಾವಣಿಯನ್ನ ಪಡ್ಕೋಬೇಕು ಅನ್ನೋದ್ರ ಜೊತೆಗೆ ವೀರು ಸಾಹೇಬ್ರು ಹಾಗೆ ನಂದಿನಿಯಮ್ಮನ ಒಂದು ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ವೀರು ಅವರ ಹತ್ರ ಹೋಗಿದ್ದೆ ಒಂದಿಷ್ಟು ಸಂಬಂಧಗಳ ಬಗ್ಗೆ ಮಾತನಾಡ್ತಾರೆ. ಯಾಕಂದ್ರೆ ಇಲ್ಲಿ ವೀರು ಅವರು ಮದನನ್ನ ತುಂಬಾನೇ ನಂಬ್ಕೊಂಡಿರ್ತಾರೆ. ಹಾಗಾಗಿ ಮದನ್ನ ಒಂದು ಕಡೆಯಿಂದ ಲಾಕ್ ಆಗ್ತಿದ್ದಾಗೆ ನಿಜವಾಗ್ಲೂ ವೀರು ಅವ್ರಿಗೆ ಶಾಕ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ಸುಬ್ಬುನೇ. ಸುಬ್ಬು ಫೈಲನ್ನು ಚೆಕ್ ಮಾಡಿದ್ದೆ ಮದನ್ ಕಳ್ಳಾಟವನ್ನ ವೀರು ಅವ್ರ ಮುಂದೆ ಬಟಾಬೈಲ್ ಮಾಡ್ತಾರೆ. ವೀರು ಅವ್ರ ಮುಂದೆ ಮದನ್ನ ಕಳ್ಳಾಟವನ್ನ ಬಟಾಬೈಲ್ ಮಾಡ್ತಿದ್ದಾಗೆ ವೀರು ಅವರು ರುಚಿಗೇಳ್ತಾರೆ, ಮದನ್ ಕೆನ್ನೆಗೆ ಬಾರಿಸ್ತಾರೆ. ಇಲ್ಲಿ ಅಕ್ಕ ವಿಜಯಾಂಬಿಕಾ ಮಗನ ಪರವಾಗಿ ಬಂದಾಗ್ಲೂ ಕೂಡ ಅಕ್ಕನ ವಿರುದ್ಧವಾಗಿ ಕೂಡ ಮಾತನಾಡ್ತಾರೆ. ನಿನ್ನ ಮಗ ತಪ್ಪು ಮಾಡಿದಾನೆ, ಅದನ್ನ ಸಮರ್ಥನೆ ಮಾಡಿ ಬರಬೇಡ ಅಂತ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ವಿಜಯಾಂಬಿಕಾ ನಿಜವಾಗ್ಲೂ ಕುಸ್ತು ಹೋಗಿದ್ದಾರೆ. ತನ್ನ ತಮ್ಮ ಈ ರೀತಿಯಾಗಿ ನನ್ನ ವಿರುದ್ಧವಾಗಿ ನಂತು ಮಾತನಾಡ್ಬಿಟ್ನಲ್ಲ ಅಂತ. ಜೊತೆಗೆ ಇಲ್ಲಿ ಸುಬ್ಬು ಮಾತನ್ನ ನಂಬ್ಕೋಬೇಡ, ಅವನಿ ಮನೆ ಕೆಲಸದವನು, ಅವನ ಮಾತನ್ನ ಏನು ನಂಬ್ತೀಯ ಅಂದಾಗ ಅವನಿ ಮನೆ ಅಳಿಯ, ಅದಕ್ಕೂ ಹೆಚ್ಚಾಗಿ ನಿಯತ್ತಿನ ಮನುಷ್ಯ, ಅವನ ಮಾತನ್ನೇ ನಾನು ನಂಬುವುದು ಅಂತ ವೀರು ಅವರು ಕೂಡ ಹೇಳ್ತಾರೆ. ಇತ್ತ ಕಡೆ ವಿಜಯಾಂಬಿಕಾ ಮತ್ತೆ ಮದನು ಹೋಗ್ತಾ ಇದ್ದಂತೆ ಇಲ್ಲಿ ಸುಬ್ಬು ವೀರು ಅವ್ರ ಹತ್ರ ನೀವು ಭಾವನೆ ಸಂಬಂಧಗಳ ಬಗ್ಗೆ ಮಾತಾಡ್ತೀರಾ ಸಾಹೇಬ್ರೆ, ಆದರೆ ಇದೇ ರೀತಿಯಾಗಿ ಎಷ್ಟು ಬಾರಿ ನಾವು ತಪ್ಪು ಕಲ್ಪನೆ ತಿಳ್ಕೊಂಡಿರ್ಬಹುದಲ್ವಾ. ಈಗ ಶ್ರಾವಣಿ ಅವ್ರನ್ನ ನೀವು ನಿಮ್ಮ ಮಗಳಲ್ಲ ಅಂತ ಹೇಳ್ತಿದ್ರ, ಯಾರಿಗೂ ಗೊತ್ತು, ಯಾರ್ದು ಮಾತನ್ನ ನಂಬಿ ನೀವು ಆ ರೀತಿ ಮಾತಾಡ್ತಿರ್ಬಹುದಲ್ಲ ಅಂತ ಹೇಳ್ತಿದ್ದಾಗ ಇಲ್ಲಿ ವೀರು ಅವ್ರಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ. ಸಮಯ ಸಂದರ್ಭವನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಂತಹ ಸುಬ್ಬು ವೀರು ಅವ್ರಿಗೆ ನಂದಿನಿ ಅಮ್ಮನ ತಪ್ಪು ಏನೂ ಇಲ್ಲ, ನಂದಿನಿ ಅಮ್ಮನ ವಿರುದ್ಧ ಮಹಾಸಂಚು ನಡೆದಿರಬಹುದು ಅನ್ನೋ ಒಂದು ಸುಳಿವನ್ನ ಕೊಡುವುದಕ್ಕೆ ಮುಂದೆ ಹೋಗ್ತಿದ್ದಾರೆ. ಇತ್ತ ಕಡೆ ವಿಜಯಾಂಬಿಕಾ ಮತ್ತೆ ಮದನ್ ಇಬ್ರು ಕೂಡ ಕೆಂಡಾಮಂಡಲ ಆಗಿದ್ದ ವೀರು ಕಥೆಯನ್ನೇ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ. ಬಟ್ ಇದರ ನಡುವೆ ವಿಜಯಾಂಬಿಕಾ ಬಂದು ವೀರು ಅವರ ಒಂದು ಬ್ರೈನ್ ವಾಶ್ ಅನ್ನ ಮಾಡ್ತಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ ವೀರು ಅವರನ್ನ. ನನ್ನ ಮಗ ತುಂಬಾನೇ ಒಳ್ಳೆಯವನೇ ಆಗಿದ್ದ, ಆದರೆ ಇವತ್ತು ಅವನು ಈ ಪರಿಸ್ಥಿತಿಗೆ ಹೋಗಿದ್ದಾನೆ ಅಂದ್ರೆ ಅದಕ್ಕೆಲ್ಲ ಶ್ರಾವಣಿನೇ ಕಾರಣ. ಶ್ರಾವಣಿ ಜೊತೆ ಮದುವೆ ನಿಂತದ್ರಿಂದ ಇಂತಹ ಒಂದು ತಪ್ಪನ್ನ ಮಾಡಿರ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿ ಹೇಳಿದಾಗ, ಇಲ್ಲ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ, ಶ್ರಾವಣಿ ಮಾತನ್ನ ನಂಬಿ ನಾನು ಮದುವೆ ಫಿಕ್ಸ್ ಮಾಡಬಾರ್ದಿತ್ತು, ಖಂಡಿತವಾಗ್ಲೂ ನಿನ್ನ ಮಗನ ಜವಾಬ್ದಾರಿಯನ್ನ ಮದುವೆ ಜವಾಬ್ದಾರಿಯನ್ನ ನಾನು ತಗೋತೀನಿ ಅಂತಿದ್ದಾರೆ. ಹೌದು ವೀರು, ಮದುವೆ ಮಾಡಿದ್ರೆ ಒಂದು ಪಕ್ಷ ಸರಿ ಹೋಗ್ಬೋದೇನೋ ಅನಿಸ್ತದ ಅಂತ ವಿಜಯಾಂಬಿಕಾ ಹೇಳಿದಾಗ, ನೀನೇನು ಯೋಚನೆ ಮಾಡಬೇಡ ಅಕ್ಕ, ಉತ್ತರ ಕರ್ನಾಟಕದಲ್ಲಿ MP ಪೋಸ್ಟ್ಗೆ ಹೋಗೋರಿದ್ದಾರೆ, ಅವರು ಅವರ ಮಗಳಿಗೆ ಹುಡುಗನ ನೋಡ್ತಿದ್ದಾರೆ, ಖಂಡಿತವಾಗ್ಲೂ ನಾನು ಅವ್ರ ಜೊತೆ ಮಾತಾಡ್ತೀನಿ, MP ಅಳಿಯ ಆಗ್ತಾನೆ ನಿನ್ನ ಮಗ ಅಂತ ಹೇಳಿ ವೀರು ಅವರು ಹೇಳಿದಾಗ ತುಂಬಾನೇ ಖುಷಿ ಪಟ್ಬಿಡ್ತಾರೆ ವಿಜಯಾಂಬಿಕಾ. ಯಾಕಂದ್ರೆ ವೀರು ವೀರು ಅವರ ಮಗಳಿಗೆ ಮದುವೆ ಮಾಡಬೇಕು ತನ್ನ ಮಗನ ಅಂತ ಅನ್ಕೊಂಡಿದ್ದೇ ವೀರು ಅವರು MLA ಅಂತ ಅಂದಮೇಲೆ ಈಗ MP ಮಗಳಿಗೆ ಮದುವೆ ಆಗ್ತಾನೆ ನನ್ನ ಮಗ ಅಂದರೆ ಒಪ್ಕೊಳ್ದೆ ಸುಮ್ಮನಿರ್ತಾರೆ ವಿಜಯಾಂಬಿಕಾ. ತುಂಬಾನೇ ಖುಷಿ ಪಟ್ಬಿಡ್ತಾರೆ. ಈ ಕಡೆ ಮದನ್ ಹತ್ರ ಕೂಡ, ನೋಡು ಈ ಬಾರಿ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ, ಮತ್ತೊಮ್ಮೆ ಈ ತಪ್ಪನ್ನ ಮಾಡಬೇಡ, ಈ ಮದುವೆಗೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ವೀರು ಅವರು ಹೇಳಿದಾಗ, ಅಯ್ಯೋ ಮಾವ ಖಂಡಿತ ನೀವು ನನ್ನ ತಪ್ಪನ್ನ ಕ್ಷಮಿಸಿ ನನ್ನ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ರಲ್ವಾ, ನಂಗೆ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಇತ್ತ ಕಡೆ ಎಲ್ಲವನ್ನ ಕೂಡ ಗಮನಿಸಿದಂತಹ ಆಕೆ ಸಾವಿತ್ರಿ ಮದನ್ ಹತ್ರಕ್ಕೆ ಹೋಗ್ತಾಳೆ. ಇನ್ನೂ ಅವಳಿಗೆ ಮದುವೆ ವಿಷಯ ಯಾವುದು ಕೂಡ ಗೊತ್ತಿಲ್ಲ. ಅದಕ್ಕೂ ಮುನ್ನನೇ ಬಯಸ್ಕೊಂಡಾಗ ಮದನ್ ಹತ್ರ ಹೋಗಿದ್ದೆ, ನಾನು ನಿಮ್ಮನ್ನ ನಂಬ್ತೀನಿ, ನೀವೇನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಖಂಡಿತವಾಗ್ಲೂ ನಿಮ್ಮ ಮೇಲೆ ನನಗೆ ದೃಢ ವಿಶ್ವಾಸ ಇದೆ, ಒಂದಲ್ಲ ಒಂದನೇ ದಿನ ನಿಮ್ಮ ಒಳ್ಳೆತನ ಗೊತ್ತಾಗುತ್ತೆ ಸಾಹೇಬ್ರಿಗೆ ಅಂತ, ನೀನಾದರೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ಯಲ್ಲ ಅಂತ ಹೇಳಿದಂಥ ಮದನ್ ತನ್ನ ಫ್ರಸ್ಟ್ರೇಷನ್ನಲ್ಲಿ ಇದ್ದಾಗ ಹೇಗೂ ಸಾವಿತ್ರಿ ಬಂದಿದ್ದಾಳೆ, ಅವಳನ್ನ ಬಳಸ್ಕೊಂಡ್ಬಿಡೋಣ ಅಂತ ಹೇಳಿ ಅವಳನ್ನ ತನ್ನ
ತನ್ನವಳಾಗಿ ಮಗದೊಮ್ಮೆ ಮಾಡ್ಕೋತಾರೆ. ಇದೆಲ್ಲದರ ನಡುವೆ ಸಾವಿತ್ರಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಆದರೆ ನಿಜವಾಗ್ಲೂ ಇದು ವಿಜಯಾಂಬಿಕಾಗೂ ಗೊತ್ತಿಲ್ಲ, ಮದನ್ಗೂ ಗೊತ್ತಿಲ್ಲ. ಈ ಕಡೆ ಏನು ಮಾಡಬೇಕು ಅಂತ ಸಾವಿತ್ರಿಗೆ ತೋಚ್ತಿಲ್ಲ. ಅವಳ ಅನುಮಾನ ಮೊದಲೇ ಇತ್ತು, ನಾನು ಪ್ರೆಗ್ನೆಂಟ್ ಆಗಿರ್ಬೋದೇನು ಅಂತ. ಕೊನೆಗೂ ಅವಳ ಅನುಮಾನ ನಿಜ ಆಗಿದೆ, ಸಾವಿತ್ರಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಇತ್ತ ಕಡೆ ಸುಬ್ಬು ಮತ್ತು ಶ್ರಾವಣಿ ಮನೆಯವರ ಜೊತೆ ಊಟ ಮಾಡಬೇಕಿದ್ರೆ ಈ ಕಡೆ ಕಾಂತ ಅವರಂತೂ ನಾನು ನನ್ನ ಭಾವನ ಎಷ್ಟೆಲ್ಲ ಪ್ರೀತಿ ಮಾಡ್ತಿದ್ದೆ, ಅವ್ರು ನನಗೋಸ್ಕರ ಏನೋ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡೆ, ಆದರೆ ಏನೂ ಬರಲಿಲ್ಲ, ಸನ್ಯಾಸತ್ವ ಮಾಡಿ ಜಪ ಮಾಡ್ಕೊಂಡು ಬಂದಿದ್ದಾನೆ ನಮ್ಮ ಭಾವ ಅಂತ ಹೇಳ್ತಿದ್ದಾರೆ. ಆದರೆ ಈ ಪ್ರೀತಿ ಅಂತಕ್ಕಂಥದಕ್ಕೆ ಯಾಕೆ ಹೃದಯನೇ ಕೊಡಬೇಕು, ಹಾರ್ಟು ಲಿವರು ಎಲ್ಲವನ್ನ ಕೂಡ ಕೊಡ್ಬೋದಲ್ವಾ, ಲಿವರು ಕಿಡ್ನಿನೂ ಕೂಡ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ಕಡೆ ಸುಬ್ಬು ಅದಕ್ಕೆ ತದ್ವಿರುದ್ಧ ಅದಕ್ಕೆ ಪರವಾಗಿ ಒಂದು ರೀತಿ ಮಾತನಾಡಿದ್ರೆ, ಇಲ್ಲಿ ಶ್ರಾವಣಿ ಮನಸ್ಸು ಅಂತಕ್ಕಂಥದ್ದು, ಹೃದಯ ಅಂತಕ್ಕಂಥದ್ದು, ಪ್ರೀತಿ ಅಂತಕ್ಕಂಥದ್ದು ಭಾವನೆಗಳಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಇಂಡಿಕೇಶನ್ ಆಗಿ ಹೃದಯನೇ ಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಹುಡುಗಿರು ಯಾವುದಕ್ಕೂ ಕೂಡ ಬೆಲೆ ಕೊಡೋದೇ ಇಲ್ಲ, ಇವತ್ತೊಬ್ಬ ನಾಳೆ ಒಬ್ಬ ಅಂತ ಹೇಳ್ತಿರ್ತಾರೆ ಅಂತ ಸುಬ್ಬು ಹೇಳ್ತಿದ್ದಾಗ ಇಲ್ಲಿ ಶ್ರಾವಣಿ ರೊಚ್ಚಿಗೆ ಹೇಳ್ತಾಳೆ. ರೊಚ್ಚಿಗೆ ಎದ್ದಿದ್ದೆ ಇಲ್ಲಿ ರೂಮಲ್ಲಿ ಹೋಗಿದ್ದೆ, ಸುಬ್ಬುನ ತರಾಟೆಗೆ ತಗೋತಿದ್ದಾಳೆ. ಆ ಒಂದು ಬಾಕ್ಸಲ್ಲಿ ಇದ್ದಂಥ ನಂದಿನಿ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದರ ನಡುವೆ ಇವರಿಬ್ರು ಗಲಾಟೆ ಮಾಡಬೇಕಾದ್ರೆ ಗಲಾಟೆಯನ್ನು ವಿಜಯಾಂಬಿಕಾಗೆ ಕಾಲ್ ಮಾಡಿ ಕೇಳಿಸ್ತಿದ್ದಾರೆ ಇಲ್ಲಿ ಕಾಂತ. ಬಿಕಾಸ್ ಇಲ್ಲಿ ನಾನು ಅವರಿಬ್ಬರ ನಡುವೆ ತಂದಿಟ್ಟಿದ್ದೀನಿ, ನನಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಬಿಡಿ ಅಂತ. ಬಟ್ ಯಾವಾಗ ನಂದಿನಿ ಅನ್ನೋ ಒಂದು ಹೆಸರು ಕೇಳ್ಪಟ್ರು ವಿಜಯಾಂಬಿಕಾ ನಿಂತಲ್ಲೇ ನಡುಗಿ ಹೋಗ್ತಾರೆ. ಯಾರು ನಂದಿನಿ ಅಂತ ಕೇಳಿದ್ರೆ, ಅಯ್ಯೋ ಅವರಿಬ್ರು ಜಗಳ ಆಡೋದಕ್ಕೆ ಯಾವುದೋ ಒಂದು ಹೆಸರು ತಗೊಂಡಿದ್ದಾರೆ ಅಷ್ಟೇ ಮೇಡಮ್ ಅಂತ ಹೇಳ್ತಿದ್ದಾಗೆ ಸ್ವಿಚ್ ಆಫ್ ಆಗಿಬಿಡುತ್ತೆ. ಈ ಕಡೆ ವಿಜಯಾಂಬಿಕಾಗೆ ತಲೆ ಕೆಟ್ಟೋಗಿದೆ, ಏನಪ್ಪ ಇದು, ಹಾಗಿದ್ರೆ ಸುಬ್ಬುಗೆ ನಂದಿನಿ ಬಗ್ಗೆ ಗೊತ್ತಿದೆಯಾ ಅಂತ ಹೇಳಿ. ತದನಂತರ ಇತ್ತ ಕಡೆ ಸಾವಿತ್ರಿ ಮದನ್ ಹತ್ರ ಹೋಗ್ತಾಳೆ. ಮದನ್ ಹತ್ರ ಹೋಗಿದ್ದೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ವಿಷಯವನ್ನು ತಿಳಿಸ್ತಾಳೆ. ಈ ಒಂದು ವಿಷಯ ಕೇಳ್ಪಡ್ತಿದ್ದಾಗನ ಡೋರ್ನ ಲಾಕ್ ಮಾಡಿದಂಥ ಮದನ್ನ, ಏನು ಹೇಳ್ತಿದ್ಯಾ ನೀನು, ತಗೋ ಈ ದುಡ್ಡನ್ನು ತಗೊಂಡು ಅದನ್ನು ತೆಗಿಸ್ಬಿಡು ಅಂತ ಹೇಳ್ತಾರೆ. ಇದರಿಂದ ರೊಚ್ಚಿಗೆದ್ದಂಥ ಸಾವಿತ್ರಿ, ಏನು ಮಾತಾಡ್ತಿದ್ರಾ ನೀವು, ಅದು ನಮ್ಮ ಪ್ರೀತಿಯ ಕುಡಿ, ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಬೇಜಾರಿಲ್ಲ, ನಂಗೆ ನಿಜವಾಗ್ಲೂ ಖುಷಿ ಆಗ್ತದೆ, ನನ್ನ ತಾಯಿ ಆಗ್ತಿದ್ದೀನಿ ಅಂತ ಹೇಳಿ ಸಾವಿತ್ರಿ ಹೇಳಿದಾಗ ತನ್ನ ನಿಜ ರೂಪ ಏನು ಅನ್ನೋದನ್ನ ಮದನ್ ತೋರಿಸೇ ಬಿಡ್ತಾರೆ. ಇವಾಗ ನೋಡ್ತಿದ್ಯಾ ಅಲ್ವಾ, ಇದೇ ನನ್ನ ನಿಜವಾದ ರೂಪ, ಯಾರು ನಿನ್ನನ್ನು ಪ್ರೀತಿ ಮಾಡ್ತಾರೆ ನಿನ್ನನ್ನು ಬಳಸ್ಕೊಂಡಿದ್ದು ಅಷ್ಟೇ ಅಂತ ಹೇಳಿ ಆಕೆಗೆ ಮೋಸ ಮಾಡಿ ಅವಳನ್ನು ರೂಮಿಂದ ಹೊರಗಡೆ ದಬ್ಬ ಬಿಡ್ತಾರೆ. ತಾನು ಮೋಸ ಹೋದೆ ಅನ್ನೋ ಕಾರಣಕ್ಕೆ ಲೆಟರನ್ನು ಬರೆದಿದ್ದೆ, ಸಾಯೋ ನಿರ್ಧಾರವನ್ನು ಮಾಡಿ ಬಾಟಲ್ನಲ್ಲಿ ವಿಷ ಕುಡಿಯೋದಕ್ಕೆ ಮುಂದಾಗ್ತದಾಳೆ. ಅಷ್ಟರಲ್ಲಿ ಶ್ರಾವಣಿ ಬಂದದೆ ಅದನ್ನು ತಡೆದು ಆ ಲೆಟರನ್ನು ಓದ್ತಾಳೆ. ನಿಜವಾಗ್ಲೂ ನೀನು ಪ್ರೆಗ್ನೆಂಟ್ ಆಗಿದೆಯಾ, ಯಾರು ಇದಕ್ಕೆ ಕಾರಣ ಅಂತ ಪ್ರಶ್ನೆ ಮಾಡ್ತದಾಳೆ. ಹಾಗಿದ್ರೆ ಇಲ್ಲಿ ಇದಕ್ಕೆಲ್ಲ ಕಾರಣ ಮದನ್ ಅನ್ನೋ ಸತ್ಯವನ್ನು ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ ಹೇಳಿದ್ದೆ ಖಂಡಿತ ಭದ್ರಕಾಳಿಯಾಗಿ ಮದನ್ಗೆ ಪಾಠ ಕಲಿಸಿ ಸಾವಿತ್ರಿ ಮದನ್ ಮದುವೆ ಮಾಡಿಸೋದಂತೂ ಶ್ರುತಿಸಿದ್ದ ಶ್ರಾವಣಿ. ಒಪ್ಕೊಳ್ಳಿಲ್ಲ ಅಂದರೆ ಪೊಲೀಸ್ ಅವನು ಕರೆಸ್ತಾಳೆ, ಅರೆಸ್ಟ್ ಕೂಡ ಮಾಡಿಸ್ತಾಳೆ. ಹಾಗಿದ್ರೆ ಏನಾಗಬಹುದು ಮುಂದೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.